ಮಾಜಿ ವಿರೋಧ ಪಕ್ಷದ ನಾಯಕರು, ಬಿಜೆಪಿ ಪಕ್ಷದ ಹಿಂದುಳಿದ ವರ್ಗದ ಮುಖಂಡರಾದ ಎಚ್ ಬಸವರಾಜ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಆಗಮಿಸಿ ಶುಭ ಕೋರಿದರು. ಎಚ್ ಬಸವರಾಜ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಾನಾಗ್ಲಿ, ನಮ್ಮ ನಾರಾಯಣ ಆಗಲಿ, ನಮ್ಮ ಪರಮೇಶ್ ಆಗಲಿ, ಪರಮೇಶ್ ಗುಪ್ತಾ ಆಗಲಿ, ಎಲ್ಲರೂ ನಮ್ಮ ಸಂಘಟನೆ ಆಗಲಿ, ಎಲ್ಲರೂ ಸೇರಿ ನಾವು ಒಂದು ವಾರದಿಂದ ಮಾಡಬೇಕು ಅಂದ್ಕೊಂಡಿದ್ದು. ಅದೇ ರೀತಿ ಇವತ್ತು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು ಬರಬೇಕಾಯ್ತು, ಆರ್ ಅಶೋಕ್ ಅವರು ಅಲ್ಲಿ ಸಕ್ಷದಿಂದ ನಾನು ವಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಅಲ್ಲಿ ಒಳ್ಳೇದಾಗ್ಲಿ, ಇಲ್ಲಿ ನನ್ನ ನಾಯಕರಿಗೆ, ಬಸವರಾಜ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ, ಬನಶಂಕರಮ್ಮ ಅವರಿಗೆ ಆರೋಗ್ಯ ಕೊಟ್ಟು ಮುಂದಿನ ದಿನದಲ್ಲಿ ಒಳ್ಳೆ ಪದವಿ ಸಿಕ್ಕಲಿ ಅಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಬನಶಂಕರ್ ಕೇಳ್ಕೊಂತ ಇದ್ದೀನಿ. ಪ್ರೀತಿಯ ಸ್ನೇಹಿತರು, ತಾಯಿ ಬನಶಂಕರಮ್ಮನ ಹೊರಪುತ್ರರು ಅಂತ ಹೆಸರು ಗಳಿಸಿದಂತ ಸನ್ಮಾನ್ಯ ಶ್ರೀ ಎಚ್ ಬಸವರಾಜ್ ಅವರು ಈ ಭಾಗದ ಬನಶಂಕರಿ, ಈ ಭಾಗದ ಬಡವರ ಬಂದು ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷ ಅಂತೆ ನಮ್ಮ ನಾಯಕರು ಸದಾ ನಗುಮುಖಿ ಇರುವಂತಹ ಸನ್ಮಾನ್ಯ ಶ್ರೀ ಎಚ್ ಬಸವರಾಜ್ ಅವರಿಗೆ ಇನ್ನೂ 100 ವರ್ಷ ಅವರಿಗೆ ಶಕ್ತಿ, ಆಯುಸ್ಸು, ಆರೋಗ್ಯ ಕೊಟ್ಟು ತಾಯಿ ಕಾಪಾಡಲಿ ಅಂತ ನನ್ನಲ್ಲಿ ಕಳಕಳಿನ ಪ್ರಾರ್ಥನೆ. ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಎಲ್ಲ ನನ್ನ ಸ್ನೇಹಿತರುಗಳಿರ್ಬೋದು, ಬಸವರಾಜ್ ಅವ್ರ ಸ್ನೇಹಿತರುಗಳಿರ್ಬೋದು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಇರ್ಬೋದು, ಬೇರೆ ಬೇರೆ ಪಕ್ಷದ ಮುಖಂಡರು ಇರ್ಬೋದು, ಹಿರಿಯ ನಾಯಕರಿರ್ಬೋದು, ಎಲ್ಲರೂ ಬಂದು ಇವತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯನ್ನ ಕೋರಿದ್ದಾರೆ. ತಾಯಿ ಬನಶಂಕರಮ್ಮ ತಾಯಿಯ ಕೃಪೆಯಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ, ನಮ್ಮ ಭಾಗದಲ್ಲಿ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡು, ನಾಯಕತ್ವವನ್ನು ಉಳಿಸ್ಕೊಂಡು ಎಲ್ಲ ಸ್ನೇಹಿತರ ಜೊತೆ ಸಹಭಾಗಿಯಾಗಿ ಇರಲಿ ಅಂತೇಳಿ ನಾನು ತಾಯಿ ಬನಶಂಕರಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಒಂದು ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು, ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳುವಂತ ಧೈರ್ಯ ಕೊಡು, ನಂಬುದವ್ರನ್ನ ಯಾವತ್ತೂ ಕೈ ಬಿಡಬಾರದು ಅಂತದಕ್ಕೆ ನಿನ್ನ ಕೃಪೆ ಇರಲಿ ಅಂತೇಳಿ ಮೊದಲು ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರಿರ್ಬೋದು, ತಾಯಂದಿರಿರ್ಬೋದು, ನನ್ನೆಲ್ಲ ಯುವಕ ಮಿತ್ರರಿರ್ಬೋದು, ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರು ಇರ್ಬೋದು, PGR ಸಿಂಧಿ ಅವ್ರು ಇರ್ಬೋದು, ಉದಯ್ ಗರುಡಾಚಾರ್ಯ ಇರ್ಬೋದು, ಶ್ರೀನಗರ ಕಿಟ್ಟಿ ಅವರು ಇರ್ಬೋದು, ತಾರಾ ಅವರು ಇರ್ಬೋದು, ಅನೇಕ ಹಿರಿಯ ಕಲಾವಿದರಾಗಿರ್ಬೋದು, ಚಲನಚಿತ್ರ ನಟರು ಇರ್ಬೋದು, ಈಗ ತಾನೇ ನಿಗಮದ ಸವಿತಾ ಸಮಾಜದ ನಿಗಮದ ಅಧ್ಯಕ್ಷರು ಈಗಾಗಲೇ ಬಂದು ಹೋದ್ರು ಪುಟ್ಟರಾಜ್ ಅವರು, ಆಮೇಲೆ ಕಾರ್ಪೊರೇಟರ್ಗಳು NR ರಮೇಶ್ ಇರ್ಬೋದು, ಸಹೋದ್ಯೋಗಿಗಳಾದಂಥ ಕಾರ್ಪೊರೇಟರ್ಗಳಲ್ಲಿ ಕೆಲಸ ಮಾಡಿದಂಥ NR ರಮೇಶ್ ಇರ್ಬೋದು, ವೆಂಕಟಸ್ವಾಮಿ ನಾಯ್ಡು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು, ಈಗ ನಮ್ಮ ಆಂಜನಪ್ಪನವ್ರು ಇರ್ಬೋದು, ಮಣಿಯವ್ರು ಇರ್ಬೋದು, ಅನೇಕ ನನ್ನ ಸ್ನೇಹಿತರು, ಹಿತೈಷಿಗಳು, ಎಲ್ ಗೋವಿಂದರಾಜ್ ಇರ್ಬೋದು, ಪ್ರಮೋದ್ ಶ್ರೀನಿವಾಸ್ ಇರ್ಬೋದು, ಸುರೇಶ್ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇದು ಹುಟ್ಟುಹಬ್ಬದಲ್ಲಿ ಜಾತಿಯ ರಾಜಕಾರಣ ಅಥವಾ ಪಕ್ಷದ ಯಾವುದೇ ಲೇಪ ಇರೋದು ಬೇಡ ಅಂತೇಳಿ ನನ್ನ ಸಂಸ್ಕೃತಿ, ನನ್ನ ಹಿರಿಯರು M ಶ್ರೀನಿವಾಸ್ ಇರ್ಬೋದು, M ಚಂದ್ರಶೇಖರ್ ಇರ್ಬೋದು, ಬೇಟಪ್ಪನವ್ರು ಇರ್ಬೋದು, ನಮ್ಮ ನಾಯಕರಾದಂಥ R ಅಶೋಕ್ ಅವರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲೇ ಮುಂದುವರಿತಾ ಇದ್ದೀವಿ, ಮುಂದೇನೂ ಮುಂದುವರಿತೀನಿ. ಅನೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಒಂದು ರಂಗನ ಸಹಿತ, ಆ ರಂಗಕ್ಕೂ ನಾನು ಋಣಿಯಾಗಿದ್ದೀನಿ. ಮುಂದೆನೂ ಸಹಿತ ಎಲ್ಲಿವರೆಗೆ ತಾಯಿಯ ಕೃಪೆ, ಎಲ್ಲಿವರೆಗೆ ಸ್ನೇಹಿತರ ಆಶೀರ್ವಾದ, ನಾಯಕರ ಕೃಪೆ, ಸಾರ್ವಜನಿಕರ ಅಭಿಲಾಷೆ ಇರ್ತದೆ, ಅಲ್ಲಿವರೆಗೂ ಇದೇ ಉತ್ಸಾಹದಲ್ಲಿ, ಇದೇ ಆಸಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಹುಟ್ಟುಹಬ್ಬ ಆಚರಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ಅನೇಕ ಎಲ್ಲರೂ ಇದು ನಾನೊಬ್ಬ ಮಾಡಿರೋದಲ್ಲ, ನಮ್ಮೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥ ಅವ್ರಿಗೆ ಕೃತಜ್ಞತೆಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ.